ಜಾತಿ ನಿಂದನೆ ಮಾಡಿ ಅಂಗಡಿ ಮಾಲೀಕನಿಂದ ದರ್ಪ ಆರೋಪ. ಲಕ್ಷ ಹಣ ಪಡೆದು ವಾಪಸ್ ಕೊಡದೆ ಕೊಲೆ ಬೆದರಿಕೆ ಆರೋಪ. ಎಫ್ಐಆರ್ ಆಗಿದ್ರೂ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಎಂದು ವ್ಯಕ್ತಿಯ ಅಳಲು. ಗೃಹ ಸಚಿವ ಪರಮೇಶ್ವರ್ ಸಾಹೇಬ್ರೆ, ನೀವು ಒಮ್ಮೆ ಈ ಸುದ್ದಿಯನ್ನ ನೋಡ್ಲೇಬೇಕು. ನಿಮ್ಮ ಹುಟ್ಟೂರಿನಲ್ಲಿಯೇ ಎಂದಿಗೂ ನಿಲ್ತಾ ಇಲ್ಲ ಎಸ್ಸಿ ಎಸ್ಟಿ ಸಮುದಾಯದವರ ಮೇಲೆ ಸವರ್ಣೀಯರ ದೌರ್ಜನ್ಯ ದಬ್ಬಾಳಿಕೆ. ಎಸ್ಸಿ ಎಸ್ಟಿ ಸೆಲ್ನಲ್ಲಿ ಎಫ್ಐಆರ್ ದಾಖಲಾಗಿದ್ರೂ ಪೊಲೀಸರು ಕ್ರಮ ಕೈಗೊಂಡಿಲ್ವಂತೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಎಸ್ಸಿ ಎಸ್ಟಿ ಸಮುದಾಯದವರ ಮೇಲೆ ಅಂಗಡಿ ಮಾಲೀಕರು, ಮನೆ ಮಾಲೀಕರ ದೌರ್ಜನ್ಯ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಎಸ್ಸಿ ಎಸ್ಟಿ ಜನಾಂಗದ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಪ್ರಕರಣಗಳು ದಾಖಲಾಗ್ತಾ ಇವೆ. ಚಿಕ್ಕ ಪುಟ್ಟ ವಿಷಯಕ್ಕೂ ಜಾತಿ ನಿಂದನೆ ಮಾಡ್ತಾ ಇರುವುದು ಸರ್ವೇ ಸಾಮಾನ್ಯ ಎನ್ನುವಂತಾಗಿದೆ. ಇತ್ತ ಪೊಲೀಸ್ ಠಾಣೆಯಲ್ಲಿ ಇಂತಹ ಪ್ರಕರಣಗಳ ಕುರಿತಾಗಿ ಎಫ್ಐಆರ್ ದಾಖಲಾಗಿದ್ರೂ ಪೊಲೀಸರು ಕ್ರಮ ಕೈಗೊಳ್ತಾ ಇಲ್ಲ. ಇದೇ ಕಾರಣಕ್ಕೆ ಇಂದಿಗೂ ಅದೆಷ್ಟೋ ಎಸ್ಸಿ ಎಸ್ಟಿ ಸಮುದಾಯದವರಿಗೆ ನ್ಯಾಯ ಸಿಗ್ತಾ ಇಲ್ಲ. ಇತ್ತ ಇಂತಹದೇ ಒಂದು ಪ್ರಕರಣ ತಿಪಟೂರಿನಲ್ಲಿ ಬೆಳಕಿಗೆ ಬಂದಿದ್ದು, ಅಂಗಡಿಯೊಂದನ್ನ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯೊಬ್ಬರು ಬಾಡಿಗೆ ಪಡೆದುಕೊಂಡಿರ್ತಾರೆ. ಆದರೆ ಅಂಗಡಿ ಮಾಲೀಕ ಅಗ್ರಿಮೆಂಟ್ ಮಾಡಿಕೊಡದೆ ಏಕಾಏಕಿ ಖಾಲಿ ಮಾಡುವಂತೆ ಜನರ ಗುಂಪನ್ನ ಕಟ್ಟಿಕೊಂಡು ಗಲಾಟೆ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದ್ದು, ಗಲಾಟೆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹೌದು, ತಿಪಟೂರಿನಲ್ಲಿ ವಾಸವಾಗಿರುವ ರವಿಕಿರಣ್ ಎಂಬುವವರು ದೊಡ್ಡಪೇಟೆಯಲ್ಲಿ ದಿನಸಿ ಅಂಗಡಿಯನ್ನ ಇಟ್ಕೊಂಡು ಜೀವನ ಸಾಗಿಸ್ತಾ ಇದ್ರು. ಅಂಗಡಿ ಮಾಲೀಕರಿಗೆ 10 ಲಕ್ಷ ರೂಪಾಯಿ ಹಣವನ್ನ ಅಡ್ವಾನ್ಸ್ ನೀಡಿ ಅಂಗಡಿಯನ್ನ ನಡೆಸಿಕೊಂಡು ಹೋಗ್ತಾ ಇದ್ರಂತೆ. ಆದ್ರೆ ಅಗ್ರಿಮೆಂಟ್ ಮಾಡ್ಕೊಡ್ತೇನೆ ಎಂದಿದ್ದ ಮಾಲೀಕ ರಾಮ ಭಗವಾನ್ ಎಷ್ಟೋ ದಿನಗಳು ಕಳೆದ್ರೂ ಅಗ್ರಿಮೆಂಟ್ ಮಾಡ್ಕೊಟ್ಟಿರ್ಲಿಲ್ವಂತೆ. ಇದೇ ಕಾರಣಕ್ಕೆ ರವಿಕಿರಣ್ ಅಗ್ರಿಮೆಂಟ್ ಮಾಡಿಕೊಡುವಂತೆ ಮಾಲೀಕ ರಾಮ ಭಗವಾನ್ ಬಳಿ ಕೇಳಿಕೊಂಡಿದ್ದಾರೆ. ಆದರೆ ಮಾಲೀಕ ಅಗ್ರಿಮೆಂಟ್ ಮಾಡಿಕೊಡಲು ಒಪ್ಪಿಲ್ಲ, ಬದಲಿಗೆ ಅಂಗಡಿ ಖಾಲಿ ಮಾಡುವಂತೆ ತಿಳಿಸಿದ್ದಾನೆ. ಅಂಗಡಿ ಯಾಕೆ ಖಾಲಿ ಮಾಡಬೇಕೆಂದು ರವಿಕಿರಣ್ ಪ್ರಶ್ನಿಸಿದ್ದಾರೆ. ಆಗ ಮಾಲೀಕ, ನೀವು ಕೀಳು ಜಾತಿಯವರು ಎಂದಿದ್ದಾರೆ. ಜಾತಿ ಕಾರಣಕ್ಕೆ ಖಾಲಿ ಮಾಡಿಸಲು ಹಠಕ್ಕೆ ಬಿದ್ರು. ಹೀಗಾಗಿ ತಿಪಟೂರಿನಲ್ಲಿ ನನ್ನ ವಿರುದ್ಧ ಕಂಪ್ಲೇಂಟ್ ಆಗಿರುತ್ತೆ. ಆಗ ನಾನು ಕೋರ್ಟ್ ಮೊರೆ ಹೋಗಿರ್ತೇನೆ. ನನ್ನ ಹೆಸರು ರವಿಕಿರಣ್ ಅಂತ ಹೇಳಿ, ನಾನಿರೋದು ತಿಪಟೂರು ವಾಸ. ಹೋದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ 2024 ನಾನು ದೊಡ್ಡಪೇಟೆಯಲ್ಲಿರುವಂಥ ಒಂದು ಅಂಗಡಿ ತೊಗೊಂಡಿರ್ತೀನಿ ರಾಮ್ ಭಗವಾನ್ ಅವ್ರ ಕಡೆಯಿಂದ. ಅವರಿಗೆ ಅಡ್ವಾನ್ಸ್ ಅಮೌಂಟು ಒಂದು 10 ಲಕ್ಷ ರೂಪಾಯಿ ಹಂಗೆ ಎಲ್ಲ ಕೊಟ್ಟು ಅಂಗಡಿ ಬಾಡಿಗೆಗೆ ತೊಗೊಂಡಿರ್ತೇನೆ. ಇದ್ರ ಅವರ ಸಂಬಂಧಪಟ್ಟಂತೆ ಅಗ್ರಿಮೆಂಟು ಮಾಡಿಕೊಡ್ತೀನಿ ಅಂತ ಒಪ್ಕೊಂಡಿರ್ತಾರೆ. ನವಂಬರ್ ತಿಂಗಳು 2024 ನಾನು ಯಾವಾಗ ಕೇಳೋಕ್ಕೆ ಶುರು ಮಾಡ್ತೀನಿ, ಅಂಗಡಿ ಖಾಲಿ ಮಾಡಿಕೊಡಿ ಅಂತ ಕೇಳ್ತಾರೆ. ಅಂಗಡಿ ಖಾಲಿ ಮಾಡಿಕೊಡೋದಿಲ್ಲ ಸರ್, ಹೇಗೆ ಅಂಗಡಿ ಖಾಲಿ ಮಾಡಿಕೊಡೋದಾದರೆ ಏನಕ್ಕೆ ಅಂಗಡಿ ಕೊಟ್ರಿ ಅಂತೇಳಿ ನಾವು ಇದು ಮಾಡಿದಾಗ, ಇಲ್ಲ ಜಾತಿ ಅನ್ನೋದು ಬರುತ್ತೆ. ನಾನು SC ST ಮಾದಿಗರು. ಈ ಜಾತಿ ವಿಚಾರದಿಂದ ಅವರು ಖಾಲಿ ಮಾಡಿಸ್ಲೇಬೇಕು ಅಂತೇಳಿ ಹಠಕ್ಕೆ ಬಿದ್ದಿರ್ತಾರೆ. ಇದೇ ವರ್ಷ ಮಾರ್ಚ್ ತಿಂಗಳಲ್ಲಿ ನನ್ನ ಮೇಲೆ ಒಂದು ಸುಳ್ಳು ಕಂಪ್ಲೇಂಟನ್ನು ಕೊಡ್ತಾರೆ ತಿಪಟೂರು ಟೌನ್ ಪೊಲೀಸ್ ಸ್ಟೇಷನಲ್ಲಿ, ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತೇಳಿ. ಹಾಗಾಗಿ ನಾನು ಕೋರ್ಟ್ ಮೊರೆಗೆ ಹೋಗ್ತೀನಿ, ಯಾಕಂದರೆ ಹಾಕಿರೋ ದುಡ್ಡು ಎಲ್ಲ ಅಕೌಂಟ್ ಥ್ರೂ ಆಗಿರುತ್ತೆ. ಆಗ ನಾನು ಕೋರ್ಟ್ ಮೊರೆಗೆ ಹೋಗ್ತೀನಿ. ನಮ್ಮ ಪರವಾಗಿ ಒಂದು ಇಂಜೆಕ್ಷನ್ ಸೂಟ್ ಆಗುತ್ತೆ. ಇಂಜೆಕ್ಷನ್ ಸೂಟ್ ಆದ ನಂತರ ಇಂಜೆಕ್ಷನ್ ಸೂಟ್ ಕ್ಯಾನ್ಸಲ್ ಮಾಡ್ತಾರೆ. ಅದು ಈ ವರ್ಷ
ಆಗಸ್ಟ್ ತಿಂಗಳಲ್ಲಿ ಇಂಜೆಕ್ಷನ್ ಸೂಟ್ ಕ್ಯಾನ್ಸಲ್ ಆಗುತ್ತೆ. ಅದಾದ ಬಳಿಕ ಅಂಗಡಿ ಮಾಲೀಕ ರಾಮ ಭಗವಾನ್ ಕಡಿಯವರು ಅಂಗಡಿ ಹತ್ತಿರ ಬಂದು ರವಿಕಿರಣ್ ಹಾಗೂ ಪತ್ನಿಯ ಮೇಲೆ ಗಲಾಟೆ ಮಾಡಿ ಅಂಗಡಿ ಖಾಲಿ ಮಾಡುವಂತೆ ಧಮಕಿ ಹಾಕಿದ್ದಾರೆ. ನೀವು ಹೊರಗಡೆ ಬನ್ನಿ, ಅಂಗಡಿ ನಮ್ದು ಎಂದು ಅಂಗಡಿಯ ವಸ್ತುಗಳನ್ನ ಚೆಲ್ಲಾಪಿಲ್ಲಿ ಮಾಡಿ ದರ್ಪ ತೋರಿದ್ದಾರೆ. ಜೊತೆಗೆ ರವಿಕಿರಣ್ ಹಾಗೂ ಪತ್ನಿಯನ್ನ ಹೊರಗಡೆ ಹೋಗುವಂತೆ ಎಳೆದಾಡಿದ್ದಾರೆ. ಅದಾದ ಬಳಿಕ ಒಳಗಡೆ ಕೂತ್ಕೊಂಡು ಹೊರ ಹೋಗುವಂತೆ ದೌರ್ಜನ್ಯ ನಡೆಸಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅದಾದ ಬಳಿಕ ಪೊಲೀಸ್ ಠಾಣೆಗೆ ಹೋದ್ರೆ ನಮ್ಮ ಕಂಪ್ಲೇಂಟ್ ತಗೊಳ್ಳಲ್ಲ ಪೊಲೀಸರು. ಮರುದಿನ ಬೆಳಗ್ಗೆ ಅಂಗಡಿ ತೆಗೆಯಲು ಹೋದಾಗ ಅಂಗಡಿ ಕ್ಲೋಸ್ ಆಗಿರುತ್ತೆ. ಜೊತೆಗೆ ಬೀಗ ಹಾಕುವ ಜಾಗದಲ್ಲಿ ವೆಲ್ಡಿಂಗ್ ಮಾಡಿರ್ತಾರೆ. ಹೀಗಾಗಿ ನಾನು ತುಮಕೂರಿನ SC/ST ಸೆಲ್ಗೆ ಜಾತಿ ನಿಂದನೆ, ಅವಮಾನ, ದೌರ್ಜನ್ಯದ ಕುರಿತು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತೇನೆ. ಆದ್ರೆ ಪೊಲೀಸರು FIR ದಾಖಲಿಸಿಕೊಂಡಿದ್ದಾರೆ. ಆದ್ರೆ ಅವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ನಮಗೆ ನ್ಯಾಯ ಬೇಕೆಂದು ನಾನು ನಿಮ್ಮ ಪ್ರಜಾಶಕ್ತಿ ಟಿವಿಯ ಮುಂದೆ ಬಂದಿದ್ದೇನೆ. ನನಗೆ ನ್ಯಾಯ ಬೇಕೆಂದು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಕೋರ್ಟು ನಾವು ಹಿರಿಯ ದರ್ಜೆ ಕೋರ್ಟ್ಗೆ ಹಾಕ್ತೀವಿ, ಸ್ಟೇಟಸ್ ಕೋ ಅನ್ನೋದು ಆಗುತ್ತೆ. ಈ ಸ್ಟೇಟಸ್ ಕೋ ಆಗಿದ್ದ ದಿನಾನೇ ರಾಮ್ ಭಗವಾನ್ ಅವರು ಅವರ ಕೆಲವು ಗುಂಪೊಂದು ಅಂಗಡಿಗೆ ಕರೆಸಿ ಗಲಾಟೆ ಮಾಡಿ ಮಿಸ್ಸಸ್ನೆಲ್ಲ ಎಳ್ದಾಡಿ ಅಂಗಡಿಯಲ್ಲಿರೋ ಸಾಮಾನೆಲ್ಲ ಚೆಲ್ಲಾಡಿ ಅಂಗಡಿ ಬಾಕ್ಲು ಹಾಕಿಸ್ತಾರೆ. ನಾವು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿ ಹೋಗ್ತೀವಿ, ಅಲ್ಲೂ ಸ್ಟೇಷನ್ ಕಂಪ್ಲೇಂಟ್ ತೊಗೊಳೋದಿಲ್ಲ. ನಾಳೆ ಬನ್ನಿ, ನಾಳೆ ಕರೆಸ್ತೀವಿ ಅಂತ ಹೇಳಿ ಸಮಾಧಾನದ ಮಾತಾಡಿ ಕಳಿಸ್ಬಿಡ್ತಾರೆ. ನಾವು ಈ ಕಡೆ ಅಂಗಡಿ ತೆಗೆಯೋಣ ಅಂತ ಬಂದರೆ ಅಂಗಡಿ ಶೆಟ್ರ್ ಆಗಿರೋದು, ಆ ಶೆಟ್ರಿಗೆ ವೆಲ್ಡಿಂಗ್ ಮಾಡಿರ್ತಾರೆ. ಇದು ವೆಲ್ಡಿಂಗ್ ಮಾಡಿರೋದನ್ನ ತೆಗಿಯೋದಕ್ಕೂ ಬಿಡಲ್ಲ, ಮತ್ತು ತೆಗಿಯೋಕ್ಕೆ ಹೋದಾಗೆಲ್ಲ ಗಲಾಟೆ ಮಾಡ್ತಾರೆ. ಆವಾಗ ನಾವೇನು ಮಾಡ್ತೀವಿ, SC/ST ಸೆಲ್ ಇದೆ ತುಮಕೂರಲ್ಲಿ, ಒಂದು FIR ಮಾಡಿಸ್ತೀವಿ. ಈ ಥರ ಎಲ್ಲ ಇದು ಮಾಡ್ತಿದ್ದಾರೆ ಅಂತೇಳಿ. ಇದಕ್ಕೂ ಮುಂಚೆ ಇದೇ ವರ್ಷ ಸೆಪ್ಟೆಂಬರ್ ತಿಂಗಳು 24ನೇ ತಾರೀಕು ಓನರ್ ಅಂಗಡಿಗೆ ಬಂದಿರ್ತಾರೆ. ಅಗ್ರಿಮೆಂಟ್ ಎಲ್ಲ ಮಾಡಿಕೊಡ್ತೀನಿ ಅಂತಾರೆ, ಮಾಡಿಕೊಟ್ಟು ಹೋಗ್ತಾರೆ. ಇದಾದ ನಂತರ ನಾನು ಊಟಕ್ಕೆ ಹೋಗೋ ಟೈಮಲ್ಲಿ ಅವರು ದಾರಿಲಿ ಸಿಗ್ತಾರೆ. ದಾರಿಲಿ ಸಿಕ್ಕಿ ಜಾತಿ ನಿಂದನೆ ಮಾಡಿ ಕೊಲೆ ಬೆದರಿಕೆನೂ ಹಾಕ್ತಾರೆ. ಹಾಗಾಗಿ ನಾನು ತುಮಕೂರು SC/ST ಸೆಲ್ಲಲ್ಲಿ ಒಂದು FIR ಮಾಡಿಸಿರ್ತೀವಿ. FIR ಮಾಡಿಸಿ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಕಾನೂನು ಕ್ರಮ ತೊಗೊಂಡಿಲ್ಲ. ಮತ್ತು ನನ್ನ ಮೇಲೆ ತುಂಬ ಪ್ರೆಷರೂ ಇದೆ ಖಾಲಿ ಮಾಡಿಸೋದಕ್ಕೆ, ಬಿ ರಿಪೋರ್ಟ್ ಹಾಕಿ ಅಂತೇಳಿ. ಅದಕ್ಕೂ ಮುಂಚೆ ರಾಜಿ ಆಗೋದಕ್ಕೆ ಬರ್ತಾರೆ. ಇದೇ ತಿಂಗಳು ಹೋದ ವಾರ ರಾಜಿ ಆಗೋದಕ್ಕೆ ಬರ್ತಾರೆ, ಅಗ್ರಿಮೆಂಟು ಮಾಡಿಕೊಡ್ತಾರೆ. ಅಗ್ರಿಮೆಂಟ್ ಮಾಡಿಕೊಟ್ಟಿದ ತಕ್ಷಣ ಬಿ ರಿಪೋರ್ಟ್ ಹಾಕಿ ಅಂತೇಳಿ ಒತ್ತಾಯ ಮಾಡ್ತಾರೆ. ನಾನು ಕೇಳೋದೇನಂದರೆ ಒಂದು ಕಾನೂನು ಕ್ರಮವಾಗಿ ಒಂದು ನ್ಯಾಯ ಕೊಡಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮ ಮುಖಾಂತರ. ಒಟ್ನಲ್ಲಿ ಮಾದಿಗ ಸಮುದಾಯದ ವ್ಯಕ್ತಿ ರವಿಕಿರಣ್ಗೆ ಒಂದ್ ಕಡೆ ಕೊಲೆ ಬೆದರಿಕೆ ಇದ್ರೆ ಮತ್ತೊಂದು ಕಡೆ ಪೊಲೀಸರು FIR ಹಾಕಿದ್ರೂ ಕೂಡ ಅಂಗಡಿ ಮಾಲೀಕನ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ನಮಗೆ ಅನ್ಯಾಯ ಆಗಿದೆ, ನ್ಯಾಯ ಬೇಕೆಂದು ಮಾಧ್ಯಮದ ಮೊರೆ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಕುರಿತಾಗಿ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಚೇತನ್, ಪ್ರಜಾಶಕ್ತಿ ಟಿವಿ, ತುಮಕೂರು.